ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ಮಡಿಕೇರಿ ಕಡೆ ಹೊರಟಿದ್ದಾರೆ. ಈಗಾಗಲೇ ಹೆಲಿಕಾಪ್ಟರ್ ಮೂಲಕ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ. ನೇರವಾಗಿ ಪಿರಿಯಾಪಟ್ಟಣಕ್ಕೆ ಬಂದಿಳಿದಿದ್ದಾರೆ. ಅಲ್ಲಿಂದ ಮಡಿಕೇರಿಗೆ ರಸ್ತೆ ಮೂಲಕ ತೆರಳುತ್ತಾ ಇದ್ದಾರಂತೆ. ಸಿದ್ದರಾಮಯ್ಯನವರಿಗೆ ಕೆಪಿಸಿಸಿ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಅವರು ಮತ್ತು ಮಾಜಿ ಸಚಿವ ಎ ಮಂಜು ಸಾಥ್ ಕೊಡ್ತಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ ಈ ಕ್ಷಣಕ್ಕೆ. ಬಟ್ಟೆ ಮೇಲೆ ಬಿದ್ದುಬಿಟ್ಟರು ಅಂದೇ ನಿಂತ್ಕೊಂಡಿರ್ತಾರೋ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ರೋಹಿತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ರೋಹಿತ್. ವೆರಿ ಗುಡ್ ಆಫ್ಟರ್ನೂನ್. ಮಡಿಕೇರಿ ಭಾಗದಲ್ಲಿ ವರುಣದೇವ ಪ್ರವಾಹವನ್ನು ಸೃಷ್ಟಿ ಮಾಡಿದ್ದಾನೆ. ಇದೀಗ ವರುಣಾ ಕ್ಷೇತ್ರದ ನಾಯಕರು ಬರುತ್ತಿದ್ದಾರೆ. ಖಂಡಿತ ಹರೀಶ್ ನಾಗರಾಜ್ ಏನಂತಂದ್ರೆ ಈಗ ಕೆಪಿಸಿಸಿ ಇಂದ ಏನು ಸೂಚನೆ ಬಂದಿತ್ತು ಆ ನಿಟ್ಟಿನಲ್ಲಿ ಇಂದು ಏನು ದಿನೇಶ್ ಗುಂಡೂರಾವ್ ಮತ್ತೆ ಎ ಮಂಜು ಮತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವರೆಲ್ಲ ಹೋಗ್ತಾರೆ. ಯಾಕೆ ಬರ್ತಿದ್ದಾರೆ ಅಂತ ಇಷ್ಟು ದಿನ ಆಯ್ತು, ನೆರೆ ಇತ್ತು, ಪ್ರವಾಹ ಬಂತು, ಜನ ಒದ್ದಾಡ್ತಿದ್ರು, ಎಲ್ಲರೂ ಕೂಡ ಅವಾಗ್ಲೇ ಬರ್ಬೇಕಾಗಿತ್ತು. ಬಂದ್ರೆ ಇವಾಗ ಯಾಕೆ? ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಈಗಾಗಲೇ ಸೂಚನೆ ನೀಡಿದೆ. ಎಲ್ಲರೂ ಕೂಡ ಅಂದ್ರೆ ಕಾಂಗ್ರೆಸ್ ನಾಯಕರು ಕೊಡಗು ಪ್ರಾಂತ್ಯಕ್ಕೆ ಹೋಗಿ ಅಲ್ಲಾಗಿರೋ ನಷ್ಟಗಳನ್ನ ಎಲ್ಲಾನು ಕೂಡ ಪರಿಗಣಿಸಿ ಅಧಿಕಾರಿಗಳ ಜೊತೆ ಮಾತನಾಡಬೇಕು ಮತ್ತೆ ಸಭೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕಟ್ಟುನಿಟ್ಟಿನಾಗಿ ಆಜ್ಞೆ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯ ಸೇರಿದಂತೆ ಇನ್ನಿತರ ನಾಯಕರು ಅಲ್ಲಿ ಹೋಗ್ತಾ ಇದ್ದಾರೆ. ಈಗಾಗಲೇ ಪಿರಿಯಾಪಟ್ಟಣದಲ್ಲಿ ವಿಮಾನದಲ್ಲಿ ಬಂದಿಳಿದಿದ್ದಾರೆ. ಈಗಾಗಲೇ ರಸ್ತೆ ಮೂಲಕ ಅವರೆಲ್ಲ ತೆರಳುತ್ತಾ ಇರುವಂತದ್ದು. ಅಲ್ಲಿ ಹೋಗಿ ಯಾವ ರೀತಿ ಹಾನಿ ಆಗಿದೆ, ಅಲ್ಲಿ ಯಾವ ರೀತಿ ಯಾವ ಪರಿಹಾರ ಕೊಡ್ಬೇಕು, ಎಷ್ಟು ಮಟ್ಟಿಗೆ ಅಲ್ಲಿ ಮನೆಗಳು ಕಟ್ಕೊಡ್ಬೇಕು ಅನ್ನೋದನ್ನಾಗ್ಲಿ ನೇರವಾಗಿ ನೋಡುವಂತದ್ದು. ತದನಂತರ ಅಧಿಕಾರಿಗಳ ಸಭೆ ನಡೆಸಿ ಅಲ್ಲಿ ಏನೇನು ನಷ್ಟ ಆಗಿದೆ ಅನ್ನೋದನ್ನ ಗಣನೆಗೆ ತಗೋತಾರೆ. ಹರೀಶ್, ಈಗ ನೀವು ಹೇಳಿದ್ರೆ ಕೇಳಿಸ್ಕೊಂಡೆ ನಾನು. ಯಾಕೆ ಹೈಕಮಾಂಡ್ ಯಾಕೆ ಹೇಳ್ಬೇಕು ಅದನ್ನ? ಇವ್ರು ಕರ್ನಾಟಕದವರೇ, ಇಲ್ಲಿರೋರೇ ಅಲ್ವಾ? ಹೈಕಮಾಂಡ್ ಹೇಳಿದ್ಮೇಲೆ ಬರ್ಬೇಕಾ? ಈಗಾಗಲೇ ಮುಖ್ಯಮಂತ್ರಿಗಳು ಬಂದಿದ್ರು, ಪ್ರತಿಯೊಬ್ರು ಕೂಡ ಅಲ್ಲಿ ಬಂದು ಹೋಗ್ತಿದ್ದಾರೆ, ಉಸ್ತುವಾರಿ ನೋಡ್ಕೋತಿದ್ದಾರೆ. ಇವರು ನಮ್ಮವರೇ, ಸರ್ಕಾರದ ಭಾಗವಾಗಿದ್ದಾರೆ, ಯಾಕೆ ಇಷ್ಟ ತಡ ಅಂತ ಜನ ಕೇಳ್ತಿಲ್ವಾ ಏನು ರೋಹಿತ್? ಖಂಡಿತವಾಗ್ಲೂ ಹರೀಶ್, ಎಲ್ಲೋ ಒಂದ್ ಕಡೆ ಇದೆಲ್ಲಾನು ಎಲ್ಲ ರಾಜಕೀಯವಾಗಿ ಗಿಮಿಕ್ ಇಲ್ಲ ಅಂದ್ರೆ ಇವರೆಲ್ಲರೂ ಕೂಡ ಸಂತ್ರಸ್ತರಿಗೆ ನೆರವಿಗೆ ಬರ್ತಾ ಇದ್ದಾರಾ, ಇಲ್ಲ ಇವ್ರ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕೋಸ್ಕರ ವಿಸಿಟ್ ಗಳು ಕೊಡ್ತಾ ಇದಾರ? ಇವರು ಹೈಕಮಾಂಡ್ ಸೂಚನೆ ನೀಡಿದ ನಂತರ ಯಾಕೆ ಬರ್ಬೇಕಾಗಿತ್ತು, ಇವರೇ ಮುಂಚಿತವಾಗಿ ಬರೋದಾಗಿತ್ತಲ್ವಾ ಅನ್ನೋ ಪ್ರಶ್ನೆ ಜನರಲ್ ಕಾಡ್ತಾ ಇದೆ. ಆದ್ರೆ ಆ ಪ್ರಶ್ನೆಗಳನ್ನ ಬಗೆಹರಿಸಬೇಕಾಗಿರೋದು ರಾಜಕೀಯ ಮುಖಂಡರಾಗಿರೋದು. ಹರೀಶ್, ಥ್ಯಾಂಕ್ ಯು ಸೋ ಮಚ್ ರೋಹಿತ್ ಈ ಕ್ಷಣದ ಮಾಹಿತಿಗಾಗಿ.